ಎಲ್ರಿಗೂ ನಮಸ್ಕಾರ. ಈಗ ನಾವು ಮಾಡ್ತಿರೋ ವಿಡಿಯೋ ಬಂದ್ಬಿಟ್ಟು ಕನ್ನಡದ ಬ್ಲಾಕ್ ಬಸ್ಟರ್ ಮೂವೀಸ್ ಬಗ್ಗೆ. ಕನ್ನಡದ ಬ್ಲಾಕ್ ಬಸ್ಟರ್ ಮೂವೀಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಬಂಗಾರದ ಮನುಷ್ಯ ಹೇಳ್ಬೇಕಂದ್ರೆ ಮಿನಿಮಮ್ 3 ವರ್ಷ ಹೊಡೆದ್ರಿ. ಇದು ಆಗಿನ ಟೈಮ್ನಾಗ ಹೈಯೆಸ್ಟ್ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ. ಹಾಗೆ ಇನ್ನೂ 3 ವರ್ಷ ಯಾವುದೂ ಕನ್ನಡ ಇಂಡಸ್ಟ್ರಿದಾಗ ಇನ್ನೂ ಯಾವ ಓಡಿಲ್ರಿ. 3 ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೈಯೆಸ್ಟ್ ದಿನಗಳ ಓಡಿರೋ ಸಿನಿಮಾ ಇದೆ ರೀ ಬಂಗಾರದ ಮನುಷ್ಯ. 3 ವರ್ಷಗಳ ಚಿತ್ರಗಳ ಪ್ರದರ್ಶನ ಕಂಡಿದೆ. ಆ ನಂತರ ಬಂದ ಸಿನಿಮಾ ಕವಿರತ್ನ ಕಾಳಿದಾಸ. ಇದು ಕೂಡ 1 ವರ್ಷಗಳ ಕಾಲ ಪ್ರದರ್ಶನ ಕಂಡಿದೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಇದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಗಂಧದ ಗುಡಿ. ಈ ಮೂವಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೂ ವಿಷ್ಣುವರ್ಧನ್ ಸರ್ ಆ್ಯಕ್ಟ್ ಮಾಡಿರೋ ಬೆಸ್ಟ್ ಮೂವಿ ಇದು ರೀ. ಇದು ಕೂಡ 100 ಡೇಸ್ ಕಂಪ್ಲೀಟ್ ಮಾಡಿದೆ. ಇದು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈ ಮೂವಿ ಕೂಡ ಸೂಪರ್ ಆಗಿದೆ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ಫಸ್ಟ್ ನಮ್ಗೆ ಇಷ್ಟ ಆಗಿರೋ ಮೂವಿ ಅಂದರೆ ಸಿರಿವಂತ. ಈ ಮೂವಿ ಒಂದು ಸಮಾಜಕ್ಕೆ ಒಳ್ಳೆ ಸಂದೇಶ ಇದೆ, ಮೆಸೇಜ್ ಇದೆ. ಈ ಮೂವಿ ನೋಡಿದ್ರೆ ಕಣ್ಣೀರಿಗಂತೂ ಪಕ್ಕ ಬರ್ತಾರೆ ಕ್ಲೈಮ್ಯಾಕ್ಸ್ ರೀ. ಬೆಸ್ಟ್ ಮೂವಿ, ಬೆಸ್ಟ್ ಕ್ಲೈಮ್ಯಾಕ್ಸ್ ರೀ ಇದು. ಈ ಮೂವಿ ಯಾರ್ಯಾರಿಗೆ ಇಷ್ಟ ಅಂತ ಅವ್ರು ಕಮೆಂಟ್ ಮಾಡಿ ಹೇಳಿ. ಆ ನಂತರ ಬಂದ ಮೂವಿ ಯಜಮಾನ. ಈ ಮೂವಿ ಸುಮಾರು 1 ವರ್ಷಗಳ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈ ಮೂವಿ 2000ರಲ್ಲಿ ರಿಲೀಸ್ ಆಗಿದೆ, 2000 ಇಸ್ವಿಯಲ್ಲಿ. ಈ ಮೂವಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮತ್ತು ಶಶಿಕುಮಾರ್ ಸರ್ ಹಾಗೂ ಹೀರೋಣಿಯಾಗಿ ಪ್ರೇಮ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಸೂರ್ಯವಂಶ. ಈ ಮೂವಿ ಕೂಡ ಎವರ್ಗ್ರೀನ್ ಹಿಟ್ ಆಗಿದೆ. ಈ ಮೂವಿ 100 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಈ ಮೂವಿ ಕೂಡ ಸೂಪರ್ ಹಿಟ್ ಆಗಿದೆ. ಈ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಇದು ಕೂಡ ನಮ್ಮ ಶಂಕರ್ನಾಗ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಆಟೋ ರಾಜ. ಈ ಆಟೋ ರಾಜ ಪೂರ್ತಿ ಇಡೀ ಕರ್ನಾಟಕದ ಬ್ಲಾಕ್ ಬಸ್ಟರ್ ಹಿಟ್ ಆದ ಮೂವಿ. ಎಲ್ಲರ ಮನಸ್ಸಲ್ಲಿ ಉಳಿದಿರೋ ಒಂದು ಬೆಸ್ಟ್ ಮೂವಿ ಅಂದರೆ ಆಟೋ ರಾಜ. ಶಂಕರ್ನಾಗ್ ಸರ್ ಈಗ ಭೀ ನೆನಪಾದ್ರೆ ಆಟೋ ರಾಜ ಸಿನಿಮಾದಿಂದ ನೆನಪಾಗುತ್ತಾರೆ ತುಂಬ ಮಂದಿಗೆ. ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸಾಂಗ್ಲಿಯಾನ. ಈ ಮೂವಿ ಬೆಸ್ಟ್ ಪೊಲೀಸ್ ಸ್ಟೋರಿ ಮೂವಿ ಆಗಿದೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಈ ಮೂವಿ ಕೂಡ 100 ದಿನಗಳ ಕಾಲ ಕಂಪ್ಲೀಟ್ ಮಾಡಿದೆ. ಇದು ಕೂಡ ಬ್ಲಾಕ್ ಲವ್ ಸ್ಟೋರಿ ಮೂವಿ. ಅಮೇರಿಕಾ. ಇದು ರಮೇಶ್ ಅರವಿಂದ್ ಸರ್ ಅವ್ರ ಬೆಸ್ಟ್ ಮೂವಿ. ಇದು ಕೂಡ 1 ವರ್ಷಗಳ ಕಾಲ ಮೂವಿ ಕೂಡ 1 ವರ್ಷಗಳ ಕಾಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿದೆ. ಈ ಮೂವಿ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ನಮ್ಮ ರವಿಚಂದ್ರನ್ ಸರ್ ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ಪ್ರೇಮಲೋಕ, ರಣಧೀರ ಮುಂತಾದ ಮೂವಿಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಆದರೆ ಯಾರೇನು ಚೆಲುವೆ ಒಂದು ಬೆಸ್ಟ್ ಲವ್ ಸ್ಟೋರಿ ಮೂವಿ ಅದ ರೀ. ಈ ಮೂವಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಆಗಿದೆ. ಈ ಮೂವಿಯಲ್ಲಿ ವಿಷ್ಣುವರ್ಧನ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಪರಮಾತ್ಮ. ಇದು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ದು ಬೆಸ್ಟ್ ಮೂವಿ ರೀ. ಈ ಮೂವಿಯಲ್ಲಿ ಲವ್ ಸ್ಟೋರಿ ಇದೆ, ಕಾಮಿಡಿ ಇದೆ, ತುಂಬ ಅದ್ಭುತವಾದ ಮೆಸೇಜ್ ಇದೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿ. ಮಿಲನ. ಈ ಮೂವಿ ಸುಮಾರು 1 ವರ್ಷಗಳ ಕಾಲ ಪ್ರದರ್ಶನ ಕಂಡ ಮೂವಿ. ಇದು ಮೂವಿ ರಿಲೀಸ್ ಆಗಿದ್ದು 2008ರಲ್ಲಿ. ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಪುನೀತ್ ರಾಜ್ಕುಮಾರ್ ಸರ್ ಕೆರಿಯರಲ್ಲಿ ಇದೊಂದು ಬೆಸ್ಟ್ ಮೂವಿ. 1 ವರ್ಷಗಳ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನಮ್ಮ ದರ್ಶನ್ ಸರ್ದು ಬೆಸ್ಟ್ ಮೂವಿ. ಇದು ಕೂಡ 1 ವರ್ಷಗಳ ಕಾಲ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈ ಮೂವಿ ಎಲ್ಲರೂ ನೋಡಿ ಈ ಮೂವಿ ಒಂದ್ಸಲ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಗಜ. ಇದು ಮೂವಿ ಕೂಡ 200 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಈ ಮೂವಿ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ತುಂಬ ಚೆನ್ನಾಗಿದೆ ಈ ಮೂವಿ. ಸುದೀಪ್ ಸರ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಕೆಂಪೇಗೌಡ ಮೂವಿ ಬಂದ್ಬಿಟ್ಟು ಡೈರೆಕ್ಟರ್ ಸುದೀಪ್ ಸರೇ ಮಾಡಿದ್ದಾರೆ. ಈ ಮೂವಿ 100 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಮಾಣಿಕ್ಯ. ಈ ಮೂವಿಯಲ್ಲಿ ಸುದೀಪ್ ಸರ್ ಮತ್ತು ರವಿಚಂದ್ರನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಆಗಿದೆ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಈ ಮೂವಿ ಕೂಡ 100 ದಿನಗಳ ಕಾಲ ಪ್ರದರ್ಶನ ಕಂಡು ಸೂಪರ್ ಹಿಟ್ ಆಗಿದೆ. ಈ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ಸುದೀಪ್ ಸರೇ ಮಾಡಿದ್ದಾರೆ ಡೈರೆಕ್ಷನ್. ಯಾವತ್ತೂ ಯಾರಿಂದಲೂ ಮರೆಯಲಾಗದ ಸಿನಿಮಾ ಗಾಳಿಪಟ. ಇದು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಆ್ಯಕ್ಟ್ ಮಾಡಿರೋ ಮೂವಿ. ಈ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ಯೋಗರಾಜ್ ಭಟ್ ಅವರು. ಈ ಮೂವಿಯಲ್ಲಿ ದಿಗಂತ್ ಸರ್ ಮತ್ತು ರಾಜೇಶ್ ಕೃಷ್ಣ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ 100 ದಿನಗಳ ಕಾಲ ಪ್ರದರ್ಶನ ಕಂಡ ಮೂವಿ. ಬಟ್ ಎಲ್ಲರ ಮನಸ್ಸಲ್ಲಿ ಇನ್ನೂ ಇದೆ ಮೂವಿ. ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಮುಂಗಾರು ಮಳೆ ಮೂವಿ. ಇದು ಅಂತೂ 1 ವರ್ಷಗಳ ಕಾಲ ಪ್ರದರ್ಶನ ಕಂಡ ಮೂವಿ. ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ಯೋಗರಾಜ್ ಭಟ್. ಈ ಮೂವಿ ಕತೆ ಬರೆದವರು ಪ್ರೀತಮ್ ಗುಬ್ಬಿ ಅವರು. ಈ ಮೂವಿಯಲ್ಲಿ ಗಣೇಶ್ ಸರ್ ಮತ್ತು ಪೂಜಾ ಗಾಂಧಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ತುಂಬ ಚೆನ್ನಾಗಿದೆ. 99.
ಈ ಮೂವಿ ಅಂತೂ ನನ್ನ ಫೇವ್ರೆಟ್ ಮೂವಿ ರೀ. ಫುಲ್ ಮೂವಿ ನೋಡಿದ್ರೆ ಕಣ್ಣ ನೀರು ಬಂದೇ ಬರ್ತದೆ ರೀ. ಆ ಥರ ಮೂವಿ ಅದ ರೀ ಇದು. ಒನ್ ಆಫ್ ದ ಬೆಸ್ಟ್ ಮೂವಿ 99 ತಾಜ್ ಮಹಲ್. ಈ ಮೂವಿ ಡೈರೆಕ್ಟ್ರು ಬಂದ್ಬಿಟ್ಟು ಆರ್ ಚಂದ್ರು. ಈ ಮೂವಿಯಲ್ಲಿ ಅಜಯ್ ರಾವ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಹಾಗೂ ಪೂಜಾ ಗಾಂಧಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈ ಮೂವಿಯಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ, ಅದು ಕ್ಲೈಮ್ಯಾಕ್ಸಲ್ಲಿ ತಿಳಿಯುತ್ತೆ. ಯಾರು ನೋಡಿಲ್ಲ ಆದರೆ ಒಂದು ಸಲ ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ಒಂದು ಮುತ್ತಿನ ಕತೆ. ಇದು ನಮ್ಮ ಶಂಕರ್ ನಾಗ್ ಸರ್ ಡೈರೆಕ್ಷನ್ ಮಾಡಿರೋ ಮೂವಿ. ಇದು ಒಂಥರ ಫುಲ್ ಡಿಫ್ರೆಂಟ್ ಆದ ಮೂವಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ತುಂಬ ಚೆನ್ನಾಗಿದೆ. ಒಂದು ಸಲ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ನೋಡಿ ಕಮೆಂಟ್ ಮಾಡಿ ಹೇಳಿ ಸಿನಿಮಾ ಹೇಗಿದೆ ಅಂತ. ಹೊಸ ಜೀವನ. ಇದು ನಮ್ಮ ಶಂಕರ್ ನಾಗ್ ಸರ್ ಬೆಸ್ಟ್ ಮೂವಿ ರೀ. ಇದು ಮೂವಿ 100 ದಿನಗಳ ಕಾಲ ಪ್ರದರ್ಶನ ಕಂಡ ಮೂವಿ. ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಈ ಮೂವಿ ಯಾರು ನೋಡಿದ್ದೀರೋ ಅವ್ರು ಕಮೆಂಟ್ ಮಾಡಿ ಹೇಳಿ ಮೂವಿ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.